ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಗೌರ್ಮೆಂಟ್ ಇನ್ಫೋ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ಒಂದು ನ್ಯೂಸ್ ತುಂಬಾ ಹರಡುತ್ತಿದೆ. KYC ಇಲ್ಲ ಅಂದರೆ ನಮಗೆ ಅಮೌಂಟ್ ಬರಲ್ಲ ಅಂತ. ಇದು ನಿಜಾನ ಅಥವಾ ಸುಳ್ಳ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋ ಕೊನೆವರೆಗೂ ವೀಕ್ಷಿಸಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸವರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಮಾಡಿದ ಹಾಗಾಗುತ್ತೆ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ನಮ್ಮದು ಯಾವುದೇ ಒಂದು ಹೊಸ ಅಪ್ಡೇಟ್ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಈ ವಿಡಿಯೋವನ್ನು ಏನು ನ್ಯೂಸು ಕರೆಕ್ಟ್ ಇದೆಯಾ ಅಥವಾ ಫೇಕ್ ಇದೆಯಾ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸಂಪೂರ್ಣವಾಗಿ ನೋಡಿ. ಇತ್ತೀಚೆಗೆ ಸ್ನೇಹಿತರೆ ಹಲವರು ಕಮೆಂಟ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಸರ್, ನಮಗೆ 25ನೇ ಕಂತು ಬಂದಿಲ್ಲ, 26ನೇ ಕಂತು ಕೂಡ ಕ್ರೆಡಿಟ್ ಆಗಿಲ್ಲ. ಈಗ KYC ಮಾಡಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಇದು ಸತ್ಯನ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆದ್ದರಿಂದ ಇವತ್ತು ಈ ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಯಾವುದೇ KYC ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಸ್ಕೀಮ್ KYC ಮಾಡಿಸಿಕೊಳ್ಳಿಲ್ಲ ಅಂದರೂ ಕೂಡ ಅಮೌಂಟ್ ಬರುತ್ತೆ. ಇದನ್ನು ಫೇಕ್ ನ್ಯೂಸ್ ಆಗಿ ಹರಡಿಸುತ್ತಿದ್ದಾರೆ. ಕೆಲವರು ಸೈಬರ್ ಸೆಂಟರ್ಗಳು ಹಣ ಗಳಿಸಲು ಈ ರೀತಿಯ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸೈಬರ್ ಕೆಫೆಯಲ್ಲಿ ಈಗಾಗಲೇ ಮಾಹಿತಿ ಸುಳ್ಳನ್ನು ನೀಡ್ತಾ ಇದ್ದಾರೆ. KYC ಯಾವುದಕ್ಕೂ ಸಂಬಂಧ ಇಲ್ಲ. ಈಗ ಗೃಹಲಕ್ಷ್ಮಿ ಅವರು ಮೇಲಿನ ನೋಟಿಫಿಕೇಶನ್ ಅಂತೆ ಯಾವುದಕ್ಕೂ KYC ಮಾಡಿಸಿ ಅಂತ ಮೇಲಿಂದ ಬಿಟ್ಟಿಲ್ಲ. ಆದರೆ ಸರ್ಕಾರದಿಂದ ಅಥವಾ ಅಧಿಕೃತವಾಗಿ ಗೃಹಲಕ್ಷ್ಮಿ ಯೋಜನೆಗೆ KYC ಮಾಡಿಸಬೇಕೆಂಬ ಯಾವುದೇ ಗೈಡ್ಲೈನ್ ಅಥವಾ ಯಾವುದೇ ಸೂಚನೆ ಇನ್ನೂ ಹೊರಡಿಸಿಲ್ಲ. ಹಾಗಾದರೆ 25ನೇ ಮತ್ತು 26ನೇ ಕಂತು ಯಾಕೆ ಬರಲಿಲ್ಲ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ 3 ಪರಿಸ್ಥಿತಿ ಇರಬಹುದು ಸ್ನೇಹಿತರೆ. ಅಂದರೆ 3 ಕಾರಣಗಳು ಇರ್ಬೋದು. ಕೆಲವರಿಗೆ 25ನೇ ಕಂತು ಬರಲಿಲ್ಲ, ಆದರೆ 25 + 26 2 ಕಂತುಗಳು ಒಟ್ಟಿಗೆ 2000 + 2000 ಕಂತುಗಳು ಕ್ರೆಡಿಟ್ ಆಗಿ ಒಂದೇ ಬಾರಿ ಬಂದಿದೆ. ಹೌದು ಸ್ನೇಹಿತರೆ. ಕೆಲವರಿಗೆ 25 ಮತ್ತು 26 ಎರಡೂ ಬಂದಿಲ್ಲ, ಆದರೆ ಸ್ವಲ್ಪ ವಿಳಂಬ ಆಗಿರ್ಬೋದು. ಅಂದರೆ ಸ್ವಲ್ಪ ತಡವಾಗುತ್ತೆ, ಬರುತ್ತೆ. ಕಂಪಲ್ಸರಿ ನಿಮ್ಮ ಅಮೌಂಟ್ ಕಡೆ ಹೋಗೋದಿಲ್ಲ. ಕೆಲವರಿಗೆ 24 ಕಂತು ಕೂಡ ಸಹ ಬಂದಿಲ್ಲ. ಈ ಸಂದರ್ಭಗಳಲ್ಲಿ ನೀವು ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಸಬೇಕು ಸ್ನೇಹಿತರೆ. ಏನು ಮಾಡಬೇಕು? ನೀವು ಕಳೆದ 3-4 ತಿಂಗಳಿಂದ ಕಂತು ಪಡೆಯದೇ ಇದ್ದರೆ, ನಿಮ್ಮ ಖಾತೆಗೆ ಹಣ ಜಮಾ ಆಗದೇ ಇದ್ದರೆ, ಅದಾದ ಮೇಲೆ ನೀವು ಹತ್ತಿರದ CSC ಸೆಂಟರ್ಗೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿಸಿಕೊಳ್ಳಿ. ಕೆಲವರ ಹೆಸರು IT ಅಥವಾ GST ಸಂಬಂಧಿತ ಕಾರಣಗಳಿಂದ ರದ್ದು ಆಗಿರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಮುಖ್ಯವಾಗಿ ನೆನಪಿಡುವ ವಿಷಯಗಳು ಏನೆಂದರೆ ನಾನು ನಿಮಗೆ ಈಗ ಹೇಳಿಕೊಡುತ್ತೇನೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಗೆ ಈಗ ಪ್ರತ್ಯೇಕ KYC ಮಾಡುವ ಅವಶ್ಯಕತೆ ಯಾವುದೇ ರೀತಿಯಾಗೂ ಇಲ್ಲ ಸ್ನೇಹಿತರೆ. ಯಾರ ಮಾತು ಕೂಡ ನಂಬಿ ನೀವು KYC ಮಾಡಲು ಯಾರಿಗೂ ಅಮೌಂಟ್ ಕೊಡಬೇಡಿ. KYC ಮಾಡಿಸಿಕೊಳ್ಳಿ ಅನ್ನೋದು ತಪ್ಪು ಮಾಹಿತಿ. ಹಣ ಕೊಡಿಸಿ ಮಾಡಿಸಿಕೊಳ್ಳಬೇಡಿ ಸ್ನೇಹಿತರೆ. ಇದು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ. ಈ ರೀತಿಯ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.